ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಚ್ಛಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ 9. ಅದು ಇತ್ತೀಚೆಗೆ ನನಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ. ನಿದ್ದೆ ಮಾಡಬೇಕು ಅಂತ ಕಣ್ಮುಚ್ಚಿದಾಗಲೆಲ್ಲ ರೆಡ್ ಆ್ಯಂಡ್ ವೈಟ್ ಪೋಲ್ಕಾ ಡಾಟ್ ಟಾಪ್ ಹಾಕಿರೋ ಹುಡುಗಿನೇ ನನ್ನ ಕಣ್ಮುಂದೆ ಬರ್ತಾ ಇದ್ದಾಳೆ. ಮತ್ತು ಆ ಹುಡುಗಿ ನನ್ನ ಮನಸ್ಸು ಹೃದಯ ಮಾತ್ರವಲ್ಲ, ನನ್ನ ಸರ್ವಸ್ವವನ್ನು ಲೂಟಿ ಮಾಡ್ಕೊಂಡು ಹೋಗಿದ್ದಾಳೆ. ಗೀತಾ ಅವರು ಅನಂತರಾಮ್ ಅವರಲ್ಲಿ ಮಾತಾಡಿದ ದಿನ ರಾತ್ರಿ ಪತಿಗೆ ವಿಷಯ ತಿಳಿಸಿದರು. ನಾನಿವತ್ತು ಅನಂತರಾಮ್ ಅವರ ಹತ್ರ ಈಶಾ ವಿಚಾರ ಮಾತಾಡಿದ್ದೀನಿ. ಅವರು ಕೂಡ ಈ ವಿಚಾರದಲ್ಲಿ ಆಸಕ್ತಿ ತೋರಿಸ್ತಿದ್ದಾರೆ. ಈ ಸಂಬಂಧ ಆದರೆ ನಮ್ಮ ಈಶಾ ಜೀವನ ಸುಂದರವಾಗಿರುತ್ತೆ. ನನ್ನ ಹತ್ರ ಒಂದು ಮಾತು ಕೇಳದೆ ನೀನ್ಯಾಕೆ ಈ ವಿಷಯವನ್ನು ಅವರ ಹತ್ರ ಪ್ರಸ್ತಾಪ ಮಾಡಿದ್ದು? ಆಯುಷ್ಗೆ ಹೃತಿಕ್ನ ಪರಿಚಯ ಇದೆ. ಹೃತಿಕ್ ಜೊತೆ ತಿರುಗಾಡಿದ್ದರಿಂದ ಹುಡುಗಿನ ಅವನು ಒಪ್ತಾನೋ ಇಲ್ವೋ ಗೊತ್ತಿಲ್ಲ. ಬಹುಶಃ ಅನಂತರಾಮ್ ಅವರು ಇಚ್ಛಾ ಅಂದ್ಕೊಂಡಿರಬೇಕು. ಮತ್ತೆ ನೀನು ಈಶಾ ಅಂತ ಹೇಳಿದ್ಯಾ? ಈಶಾನ ಫೋಟೋ ಕಳಿಸಿದ್ದೀಯಾ? ಇಲ್ಲ, ಮಗಳು ಅಂತ ಹೇಳಿದ್ದಷ್ಟೇ. ಹಾಗಾದರೆ ನೀನು ಈ ವಿಚಾರವಾಗಿ ಇನ್ನೇನು ಮಾತಾಡೋಕೆ ಹೋಗಬೇಡ. ಹೃತಿಕ್ ಜೊತೆ ಈಶಾ ತುಂಬ ಮುಂದುವರೆದು ಬಿಟ್ಟಿದ್ದಾಳೆ. ನಾವು ಮೈಸೂರು ಹುಡುಗನ್ನ ಹುಡುಕೋದೇ ಬೇಡ. ಅವಳ ವಿಚಾರ ಗೊತ್ತಾಗುತ್ತೆ. ನಾವು ದೂರದ ಊರಿನ ಸಂಬಂಧ ಹುಡುಕೋಣ, ಅದೇ ಸೇಫ್ ನಮಗೆ. ಪತಿ ಅಷ್ಟು ಹೇಳಿದ ಮೇಲೆ ಈ ವಿಚಾರವಾಗಿ ಮಾತುಕತೆ ಮುಂದುವರಿಸಲು ಹೋಗಲಿಲ್ಲ ಗೀತಾ. ಇಚ್ಛಾ ಹೊಸ ಕೆಲಸಕ್ಕೆ ಹೊಂದಿಕೊಂಡಿದ್ದಳು. ಇಚ್ಛಾಳನ್ನು ಕಾಣದೆ ಅಂದಿಗೆ 12 ದಿನಗಳಾಗಿತ್ತು. ಆಯುಷ್ಗೆ ಯಾವ ಕೆಲಸದಲ್ಲೂ ಆಸಕ್ತಿ ಇಲ್ಲದಾಯಿತು. ಮನಸ್ಸಲ್ಲಿ ಏನೋ ಚಡಪಡಿಕೆ. ಅವಳನ್ನು ನೋಡಬೇಕು, ಅವಳಲ್ಲಿ ಮಾತಾಡಬೇಕು ಎಂಬ ಉತ್ಕಟ ಇಚ್ಛೆ ಉಂಟಾಯಿತು ಅವನಿಗೆ. ಅವಳಿಗೆ ಕರೆ ಮಾಡಿದ್ದ. ಆದರೆ ಇಚ್ಛಾ ಫೋನನ್ನು ಸೈಲೆಂಟ್ ಮೋಡಿಗೆ ಹಾಕಿದ್ದಳು. ಅವನು ಕರೆ ಮಾಡಿದ್ದೇ ಗೊತ್ತಾಗಲಿಲ್ಲ ಅವಳಿಗೆ. 11 ಗಂಟೆ ಸುಮಾರಿಗೆ ಇಚ್ಛಾ ತನ್ನ ಸೆಲ್ ಫೋನ್ ತೆಗೆದು ನೋಡಲು ಆಯುಷ್ನಿಂದ ಕರೆ ಬಂದಿದ್ದು ಕಾಣಿಸಿತು. ಅವನೇಕೆ ತನಗೆ ಕರೆ ಮಾಡಿದ್ದಾನೆ? ಅವಳು ಕರೆ ಮಾಡಿದಳು. ಅವಳು ಕರೆ ಮಾಡಿದಾಗ ಅವನು ಕರೆ ಸ್ವೀಕರಿಸಿದ್ದ. ಏನ್ರಿ ನೀವು, ಎಷ್ಟು ಸಲ ಕಾಲ್ ಮಾಡಬೇಕು ನಿಮಗೆ? ನಾನಾಗಲೇ ನಿಮಗೆ ಕರೆ ಮಾಡಿದ್ದೆ. ಕರೆ ಸ್ವೀಕರಿಸಬೇಕು ಅಂತ ಗೊತ್ತಾಗಲ್ವೇನ್ರಿ ನಿಮಗೆ? ಅಷ್ಟೊತ್ತಿಂದ ಕಾಯ್ತಾ ಇದ್ದೀನಿ. ತಕ್ಷಣವೇ ನೀವು ನಾನು ಹೇಳಿದ ಜಾಗಕ್ಕೆ ಬರಬೇಕು. ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಅವನು ಆರ್ಡರ್ ಮಾಡುತ್ತಿದ್ದ. ಏನು? ನನ್ನನ್ನು ಒಳ್ಳೆ ಗುತ್ತಿಗೆಗೆ ತಗೊಂಡು ಇರೋರ ಹಾಗೆ ಮಾತಾಡ್ತೀರಲ್ಲ. ನಾನು ನಿಮ್ಮ ಹತ್ರ ಕೆಲಸ ಮಾಡ್ತಾ ಇಲ್ಲ. ನೀವು ಕರೆ ಮಾಡಿದಾಗಲೆಲ್ಲ ನಾನು ತೆಗಿಬೇಕು, ಮಾತಾಡಲೇಬೇಕು ಅಂತ ರೂಲ್ಸ್ ಇಲ್ಲ. ನನ್ನ ಫೋನು ನನ್ನಿಷ್ಟ. ನಂಗಿಷ್ಟ ಇದ್ದರೆ ತೆಗಿತೀನಿ, ಇಲ್ಲ ಅಂದರೆ ಇಲ್ಲ. ನಾನೇನೋ ನಿಮ್ಮ ಹತ್ರದಿಂದ ಕದ್ಕೊಂಡು ಬಂದಿದ್ದೀನಿ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ. ನೀವು ನನಗೋಸ್ಕರ ಕಾಯುವ ಅವಶ್ಯಕತೆಯೇ ಇಲ್ಲ. ನೀವು ಹೇಳಿದಾಗೆಲ್ಲ ಹೇಳಿದ ಕಡೆ ಬರೋಕೆ ನನಗೆ ಆಗಲ್ಲ. ಹೌದ್ರಿ, ನೀವು ನನ್ನ ಹತ್ರದಿಂದ ಕದ್ಕೊಂಡು ಹೋಗಿರೋದು. ನೀವು ಏನೆಲ್ಲ ಕದ್ಕೊಂಡು ಹೋಗಿದ್ದೀರಿ ಅಂತ ಮೀಟ್ ಮಾಡಿದಾಗ ಹೇಳ್ತೀನಿ. ಅದನ್ನೆಲ್ಲ ನೀವು ರಿಟರ್ನ್ ಕೊಡಲೇಬೇಕು. ತಗೊಂಡು ಹೋಗುವಾಗ ಏನೂ ಅನಿಸಲ್ಲ. ರಿಟರ್ನ್ ಮಾಡಬೇಕು ಅಂದರೆ ಆಗಲ್ಲ ನಿಮಗೆ. ನಾನೇನು ನಿಮ್ಮ ಹತ್ರದಿಂದ ಕದ್ಕೊಂಡು ಬಂದಿಲ್ಲ ಹೇಳಿದಳು ಇಚ್ಛಾ. ಮತ್ತೆ ಆವತ್ತು ಮಡಿಕೇರಿ ಹೋಟೆಲಲ್ಲಿ ಕೊಟ್ಟ ಬಿಲ್ನ ಅಮೌಂಟ್ ನಿಮ್ಮ ಕಾರ್ನ ಡ್ಯಾಶ್ ಬೋರ್ಡಿನಲ್ಲೇ ಇಟ್ಟಿದ್ದೀನಿ, ತಗೊಳ್ಳಿ. ಆಯುಷ್ ಉತ್ತರಿಸಿದ. ನನಗೆ ದುಡ್ಡು ಬೇಡ. ನಿಮಗೆ ಕೆಲಸ ಸಿಕ್ಕಿರೋಕೆ ಟ್ರೀಟ್ ಬೇಕು. ಇವತ್ತು ನೀವು ನನಗೆ ಟ್ರೀಟ್ ಕೊಡಿಸಲೇಬೇಕು. ಕೊಡಿಸೋ ತನಕ ಬಿಡೋದೇ ಇಲ್ಲ ನಿಮ್ಮನ್ನು. ಅವಳು ಅವನ ಸ್ವತ್ತು ಎಂಬಂತೆ ಮಾತಾಡುತ್ತಿದ್ದ. ಅವಳ ಮೇಲೆ ಅವನಿಗೆ ಯಾವ ಅಧಿಕಾರವೂ ಇರಲಿಲ್ಲ. ಆದರೂ ಹಾಗೆ ವರ್ತಿಸುತ್ತಿದ್ದ ಇಚ್ಛಾಗೆ ಇಷ್ಟವಾಗಲಿಲ್ಲ. ಒಂದು ವೇಳೆ ನಯವಾಗಿ ರಿಕ್ವೆಸ್ಟ್ ಮಾಡಿಕೊಂಡಿದ್ದರೆ ಅವಳು ಒಪ್ಪುತ್ತಿದ್ದಳೇನೋ. ಆಯುಷ್ಗೆ ಇಂದು ಅವಳನ್ನು ಮೀಟ್ ಮಾಡಲೇಬೇಕಾಗಿತ್ತು. ಅವಳ ಬಳಿ ಬರಲು ವಾಹನವಿಲ್ಲವಲ್ಲ. ಆದ್ದರಿಂದ ಅವನು ಹೇಳಿದ, ಇಚ್ಛಾ, ನಿಮಗೆ ಬರೋಕೆ ಗಾಡಿ ಇಲ್ಲ ಅಂದರೆ ನಾನೇ ನಿಮ್ಮನೆ ಹತ್ರ ಬರ್ತೀನಿ. ಹೊರಟು ರೆಡಿಯಾಗಿರಿ, ಬಂದು ಪಿಕ್ ಮಾಡ್ಕೋತೀನಿ. ಐ ಆಮ್ ರಿಯಲಿ ಸಾರಿ ಮಿಸ್ಟರ್ ಆಯುಷ್ ಸರ್ ಅವರೇ. ನಾನೀಗ ಮನೇಲಿಲ್ಲ, ಸ್ವಲ್ಪ ಬೇರೆ ಕೆಲಸದ ಮೇಲೆ ಹೊರಗೆ ಹೋಗಿದ್ದೀನಿ. ಅವಳು ಉತ್ತರ ಕೇಳಿ ಅವನಿಗೆ ತುಂಬ ನಿರಾಸೆಯಾಗಿತ್ತು. ಆದರೆ ಸುಲಭವಾಗಿ ಬಿಟ್ಟುಕೊಡುವ ಮನುಷ್ಯನೇ ಅಲ್ಲ ಆಯುಷ್. ಅವನು ನೇರವಾಗಿ ಈಶ್ವರ್ ಅವರಿಗೆ ಕರೆ ಮಾಡಿದ್ದ. ಅವರು ಕರೆ ಸ್ವೀಕರಿಸುತ್ತಲೇ, ಹಲೋ ಅಂಕಲ್, ನಾನು ಆಯುಷ್ ಮಾತಾಡ್ತಿರೋದು. ನೀವು ಚೆನ್ನಾಗಿದ್ದೀರಾ ಅಂಕಲ್? ಅದು ನಾನು ಕರೆ ಮಾಡಿದ್ದು ಯಾಕೆ ಅಂದರೆ ನನಗೆ ಇಚ್ಛಾ ಅವರಿಂದ ಒಂದು ಕ್ಲಾರಿಫಿಕೇಷನ್ ಬೇಕಾಗಿತ್ತು. ಅದೇ ಮೊನ್ನೆ ಮಡಿಕೇರಿಗೆ ಬಂದಿದ್ರಲ್ಲ, ಆ ವಿಚಾರದ್ದು. ಅದಕ್ಕೋಸ್ಕರ ಅವರನ್ನು ಕಳಿಸೋಕೆ ಆಗುತ್ತಾ ಅಂಕಲ್? ಅವರಲ್ಲಿ ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದ. ಈಶ್ವರ್ ಅವರು ಲೆಕ್ಕಪತ್ರದ ವಿಚಾರದಲ್ಲಿ ಅವರಿಗೆ ಏನೋ ಕ್ಲಾರಿಫಿಕೇಷನ್ ಬೇಕಾಗಿತ್ತು ಎಂದೇ ಅಂದುಕೊಂಡು ಹೇಳಿದರು. ವೈ ನಾಟ್, ಖಂಡಿತ ಕಳಿಸ್ತೀನಿ. ಅವಳು ಮಾಡಿರೋ ಕೆಲಸದ್ದು ಅವಳೇ ಕ್ಲಾರಿಫಿಕೇಷನ್ ಕೊಡಬೇಕು. ಅವಳು ಮನೆಗೆ ಬಂದ ತಕ್ಷಣ ಹೇಳ್ತೀನಿ. ಅವರು ಒಪ್ಪಿಕೊಂಡರು. ಥ್ಯಾಂಕ್ ಯು ಸೋ ಮಚ್. ಅವರಿಲ್ಲಿ ಬರುವುದೇನು ಬೇಡ. ಅವರು ಬಂದ ತಕ್ಷಣ ನನಗೆ ಕರೆ ಮಾಡಿದರೆ ಸಾಕು. ನಾನೇ ನಿಮ್ಮನೆಗೆ ಬಂದು ಪಿಕ್ ಮಾಡಿಕೊಂಡು ಹೋಗ್ತೀನಿ ಅಂಕಲ್. ಇಚ್ಛಾ ಮನೆಗೆ ಬರುವಾಗ ಗಂಟೆ 12 ಆಗಿತ್ತು. ಇಚ್ಛಾ ಬರುತ್ತಲೇ ಈಶ್ವರ್ ಅವರು, ಪುಟ, ಆಯುಷ್ ಕರೆ ಮಾಡಿದ್ರು. ಅವರಿಗೇನು ಕ್ಲಾರಿಫಿಕೇಷನ್ ಬೇಕಂತೆ. ನೀನು ಎಸ್ ಅಂದರೆ ಕರೆ ಮಾಡ್ತೀನಿ, ಅವರು ಬಂದು ನಿನ್ನ ಪಿಕ್ ಮಾಡ್ಕೊಂಡು ಹೋಗ್ತೀನಿ ಅಂದರು. ಅಪ್ಪ ಅದು ಎಂದು ಏನೋ ಹೇಳಲು ಹೊರಟಳು ಇಚ್ಛಾ.
ಆದರೆ ಈಶ್ವರ್ ಅವರು ಅದಕ್ಕೆ ಆಸ್ಪದವನ್ನೇ ಕೊಡಲಿಲ್ಲ. ನೀನು ಮಡಿಕೇರಿಲಿ ಏನೋ ಕೆಲಸ ಮಾಡಿದ್ಯಲ್ಲ, ಅದರದ್ದು ಕ್ಲಾರಿಫಿಕೇಶನ್ ಬೇಕು ಅಂತ ಹೇಳಿದ್ದು. ತುಂಬ ದಿನ ಆದರೆ ನಿಂಗೂ ಅದು ಏನು ಅಂತ ಮರೆತು ಹೋಗ್ಬೋದು. ಆದಷ್ಟು ಬೇಗ ಕ್ಲಾರಿಫೈ ಮಾಡೋದು ಒಳ್ಳೇದಲ್ವಾ? ಈಗಲೇ ಕರೆ ಮಾಡ್ತೀನಿ. ಆಯುಷ್ ತನ್ನನ್ನು ಬರಮಾಡಿಕೊಳ್ಳಲೋಸ್ಕರ ಈ ರೀತಿ ಹೇಳಿದ್ದಾನೆ ಎಂದು ಇಚ್ಛಾಗೆ ಗೊತ್ತಿತ್ತು. ಅದನ್ನು ತಂದೆಯಲ್ಲಿ ಹೇಳಬೇಕಾಗಿತ್ತು. ಆದರೆ ಅದಕ್ಕೆ ಅವಕಾಶವನ್ನೇ ಕೊಟ್ಟಿರಲಿಲ್ಲ ಈಶ್ವರ್. ಇತ್ತ ಆಯುಷ್ ಈಶ್ವರ್ ಅವರ ಕರೆಗಾಗಿಯೇ ಕಾಯುತ್ತಿದ್ದ. ತಕ್ಷಣವೇ ಕರೆ ಸ್ವೀಕರಿಸಿ ಹೇಳಿದ್ದ, ಇನ್ನು 15 ಮಿನಿಟ್ಸಲ್ಲಿ ನಿಮ್ಮನೆ ಹತ್ರ ಇರ್ತೀನಿ ಅಂಕಲ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಅವನು ಸಂಪ್ರೀತನಾಗಿದ್ದ. ಇತ್ತ ಇಚ್ಛಾಗೆ ಅವನೊಂದಿಗೆ ಹೋಗಲು ಮನಸ್ಸಿಲ್ಲ. ಆದರೂ ಹೋಗಲೇಬೇಕಾಗಿ ಬಂದಿತ್ತು. ಅವರ ಮನೆಗೆ ಬಂದು ಈಶ್ವರ್ ಅವರಲ್ಲಿ ಹೇಳಿದ್ದ, ಆಮೇಲೆ ನಾನೇ ಕರ್ಕೊಂಡು ಬಂದು ಬಿಡ್ತೀನಿ ಅಂಕಲ್. ಮನಸ್ಸಿಲ್ಲದ ಮನಸ್ಸಿಂದಲೇ ಇಚ್ಛಾ ಅವನೊಂದಿಗೆ ಹೊರಟಳು. ಇಚ್ಛಾಗೆ ಅವನಲ್ಲಿ ಸಿಟ್ಟು ಬಂದಿತ್ತು. ನಿಮಗೇನು ಕ್ಲಾರಿಫಿಕೇಶನ್ ಬೇಕು ಅಂತ ಅಪ್ಪನ ಹತ್ರ ಹೇಳಿದ್ರಂತಲ್ಲ, ಯಾವ ವಿಷಯಕ್ಕೆ ಕ್ಲಾರಿಫಿಕೇಶನ್ ಬೇಕಿರೋದು? ಪ್ರಶ್ನಿಸಿದಳು ಅವನನ್ನು. ಅದನ್ನೆಲ್ಲ ಈಗ ಇಲ್ಲಿ ಹೇಳೋಕ್ಕಾಗಲ್ಲ. ಮೊದಲು ಹೋಟೆಲ್ಗೆ ಹೋಗಿ ಊಟ ಮಾಡಿಕೊಂಡು ಬರೋಣ. ಆಮೇಲೆ ಒಂದೊಂದೇ ವಿಷಯಕ್ಕೆ ಕ್ಲಾರಿಫಿಕೇಶನ್ ಕೇಳ್ತೀನಿ. ಹೇಗೂ ಬಂದಾಗಿದೆ. ಅವಳಿಗೆ ಕೆಲಸ ಸಿಕ್ಕಿದ್ದಕ್ಕೆ ಅವನು ಅವಳಲ್ಲಿ ಟ್ರೀಟ್ ಕೇಳುತ್ತಿದ್ದನಲ್ಲ, ಹಿಂದೆ ಕೊಡಿಸಿದರಾಯಿತು ಎಂದಂದುಕೊಂಡಳು ಇಚ್ಛಾ. ಹೋಟೆಲಲ್ಲಿ ಊಟಕ್ಕೆ ಕುಳಿತಾಗ ಮತ್ತೆ ಅವನನ್ನು ಪ್ರಶ್ನಿಸಿದ್ದಳು. ಈಗ ಹೇಳಬಹುದಲ್ಲ? ಅದು ಇತ್ತೀಚೆಗೆ ನನಗೆ ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ. ನಿದ್ದೆ ಮಾಡಬೇಕು ಅಂತ ಕಣ್ಮುಚ್ಚಿದಾಗೆಲ್ಲ ರೆಡ್ ಆ್ಯಂಡ್ ವೈಟ್ ಪೋಲ್ಕಾ ಡಾಟ್ ಟಾಪ್ ಹಾಕಿರೋ ಹುಡುಗಿ ನನ್ನ ಕಣ್ಮುಂದೆ ಬರ್ತಾ ಇದ್ದಾಳೆ. ಮತ್ತೆ ಆ ಹುಡುಗಿ ನನ್ನ ಮನಸ್ಸು, ಹೃದಯ ಮಾತ್ರವಲ್ಲ, ನನ್ನ ಸರ್ವಸ್ವವನ್ನು ಲೂಟಿ ಮಾಡ್ಕೊಂಡು ಹೋಗಿದ್ದಾಳೆ. ಆಯುಷ್ ತನ್ನ ಕಷ್ಟವನ್ನು ಅವಳಲ್ಲಿ ಹೇಳಿಕೊಳ್ಳುತ್ತಿದ್ದ. ಅದಕ್ಕೂ ನನಗೂ ಸಂಬಂಧನೇ ಇಲ್ಲ. ನಂಗನ್ಸುತ್ತೆ ನಿಮಗೇನೋ ದೊಡ್ಡ ರೋಗ ಬಂದಿದೆ ಅಂತ. ನೀವು ಮಾನಸಿಕ ತಜ್ಞರನ್ನು ಮೀಟ್ ಮಾಡೋದು ಒಳ್ಳೆಯದು ಅಂತ. ನಿಮ್ಮ ಈ ಎಲ್ಲ ಪ್ರಶ್ನೆಗಳಿಗೆ ಅವರೇ ಕ್ಲಾರಿಫಿಕೇಶನ್ ಕೊಡ್ತಾರೆ. ಆಯುಷ್ನನ್ನೇ ನೋಡುತ್ತಾ ಉತ್ತರಿಸಿದಳು ಇಚ್ಛಾ. ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಕೇಳಿದ್ದೂ ಆಯಿತು, ಅವರು ಟ್ಯಾಬ್ಲೆಟ್ ಕೊಟ್ಟಿದ್ದೂ ಆಯಿತು. ಮತ್ತೆ ಟ್ಯಾಬ್ಲೆಟ್ ಹೆಸರೇನು ಅಂತ ಕೇಳಲ್ವಾ ನನ್ನ? ಅಷ್ಟರಲ್ಲಿ ಊಟ ಬಂದಿತ್ತು. ಇಬ್ಬರು ಊಟ ಮಾಡುತ್ತಾ ಮಾತು ಮುಂದುವರಿಯಿತು. ಅವನು ತನ್ನನ್ನೇ ಉದ್ದೇಶಿಸಿ ಹೇಳುತ್ತಾನೆ ಎಂದು ಇಚ್ಛಾಗೆ ಅರ್ಥವಾಯಿತು. ಇಚ್ಛಾಗೆ ನಗು ಉಕ್ಕಿ ಬರುತ್ತಿತ್ತು. ಆದರೂ ತಡೆದುಕೊಂಡು ಏನೂ ಅರಿಯದವಳಂತೆ ಉತ್ತರಿಸಿದಳು. ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರಂತೆ, ಹಂಗಾಯಿತು ನಿಮ್ಮ ಪರಿಸ್ಥಿತಿ. ಅಲ್ಲ ರೀ, ಅವರು ಅಷ್ಟೆಲ್ಲ ಲೂಟಿ ಮಾಡ್ಕೊಂಡು ಹೋಗಬೇಕಾದ್ರೆ ನೀವೇನು ಕತ್ತೆ ಕಾಯ್ತಾ ಇದ್ರಾ? ಆವಾಗಲೇ ನಿಮಗೆ ಗೊತ್ತಿರಬೇಕಿತ್ತು ತಾನೇ. ಈಗ ನನ್ನ ಹತ್ರ ಹೇಳಿ ಏನು ಪ್ರಯೋಜನ? ಅದ್ಯಾಕ್ರಿ ಪ್ರಯೋಜನ ಇಲ್ಲ? ಪ್ರಯೋಜನ ಇರೋದಕ್ಕೆ ನಿಮ್ಮ ಹತ್ರ ಹೇಳ್ತಾ ಇರೋದು. ನಾನೇನು ಮಾಡ್ತಿದ್ದೆ ಅಂತ ಕೇಳ್ತಾ ಇರೋದಲ್ವಾ ನೀವು? ನನಗೆ ಆ ಹುಡುಗಿ ಒಂದು ಕೆಲಸ ಕೊಟ್ಟಿದ್ಲು. ಏನು ಕೆಲಸ ಅಂತೀರಾ? ಆ ಹುಡುಗಿ ಬಾಡಿಗಾರ್ಡ್ ಕೆಲಸ. ಕೆಲಸ ಏನೋ ಮಾಡಿಸಿಕೊಂಡ್ಲು, ಆದರೆ ಫೀಸೇ ನನಗೆ ಕೊಟ್ಟಿಲ್ಲ. ಕೆಲಸ ಆದಮೇಲೆ ಫೀಸ್ ಕೊಡಬೇಕು ತಾನೇ. ಆದರೆ ಆ ಹುಡುಗಿ ತುಂಬ ಕಂಜೂಸ್ರಿ. ಕೆಲಸ ಮಾಡಿಸ್ಕೊಂಡು ಫೀಸ್ ಕೊಟ್ಟಿಲ್ಲ. ಇದು ಅನ್ಯಾಯ ಅಲ್ವೇನ್ರಿ? ಇಚ್ಛಾ ತನ್ನ ಬ್ಯಾಗಿನಿಂದ 100 ರೂಪಾಯಿಯ ಒಂದು ನೋಟು ತೆಗೆದು ಅವನ ಕೈಗಿತ್ತಳು. ತಗೊಳ್ಳಿ, ನೀವು ಮಾಡಿರೋ ಕೆಲಸಕ್ಕೆ ಫೀಸು. ಅವನು ಇಂಡೈರೆಕ್ಟ್ ಆಗಿ ಹೇಳುತ್ತಾ ಅವಳನ್ನು ಸಿಕ್ಕಿ ಹಾಕಿಸಿಬಿಟ್ಟಿದ್ದ. ನಾನು ನಿಮಗೆ ಅಂತ ಹೇಳೇ ಇಲ್ಲ. ಮತ್ತೆ ನೀವು ಯಾಕ್ರಿ ಫೀಸ್ ಕೊಡ್ತೀರಾ? ಇವಾಗ ನೀವೇ ಒಪ್ಕೊಂಡ ಹಾಗಾಯಿತು. ಓಕೆ, ನಿಮ್ಮ ಕೈಯಿಂದ ಫೀಸ್ ತಗೊಳ್ಳೋಣ. ಆದರೆ ನನಗೆ ಈ ಫೀಸೆಲ್ಲ ಆಗಲ್ಲ. ನಾನು ಕೇಳೋ ಫೀಸ್ ಕೊಡಬೇಕು ನನಗೆ. ನಿಮಗೆ ಕೊಡುವಂಥ ಫೀಸ್ ಯಾವುದು ನನ್ನ ಹತ್ರ ಇಲ್ಲ. ಊಟ ಆದ ತಕ್ಷಣ ನಾನು ಮನೆಗೆ ಹೋಗ್ತೀನಿ. ನಿಮ್ಮನ್ನು ಮನೆಗೆ ಬಿಡೋರ್ಯಾರು? ನೀವು ನಮ್ಮನೆಗೆ ಬರಬೇಕು. ಡ್ಯಾಡ್ ಹತ್ರ ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಬಂದಿದ್ದು. ಪ್ಲೀಸ್ ಇಚ್ಛಾ, ಇಲ್ಲ ಅಂತ ಹೇಳಬೇಡಿ. ನೀವು ಇವತ್ತು ನಮ್ಮನೆಗೆ ಬರಲೇಬೇಕು. ನೀವು ಬಂದಿಲ್ಲ ಅಂದರೆ ಡ್ಯಾಡಿಗೆ ತುಂಬ ಬೇಜಾರಾಗುತ್ತೆ. ಇಚ್ಛಾಗೂ ಒಮ್ಮೆ ಅನಂತರಾಮ್ ಅವರನ್ನು ಮೀಟ್ ಮಾಡುವ ಆಸೆ ಇತ್ತು. ಆದ್ದರಿಂದ ಒಪ್ಪಿಕೊಂಡಳು. ಇಂದು ಕೂಡ ಅವನೇ ಬಿಲ್ ಪೇ ಮಾಡಿದ್ದ. ನೀವೇ ಬಿಲ್ ಪೇ ಮಾಡೋ ಹಂಗಿದ್ರೆ ನನ್ನಲ್ಲಿ ಯಾಕೆ ನೀವು ಟ್ರೀಟ್ ಕೊಡಿಸ್ಬೇಕು ಅಂತ ಹೇಳಿದ್ದು? ಅವನತ್ತ ಚೂಪು ನೋಟ ಬೀರುತ್ತಾ ಕೇಳಿದಳು ಇಚ್ಛಾ. ಇವತ್ತು ನಿಮ್ಮ ಜೊತೆ ಊಟ ಮಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಕರೆದಿದ್ದು. ಊಟವಾದ ಮೇಲೆ ಅವರು ಅವನ ಮನೆಗೆ ಹೊರಟರು. ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.